ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿಕತಾ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 76ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶ್ರವಣ್ಗೆ ಕರೆ ಮಾಡಿದಾಗ ಅವನು ಲೇಟ್ ನೈಟ್ ಫ್ಲೈಟ್ನಲ್ಲಿ ಲಿಬಿಯಾ ದೇಶಕ್ಕೆ ಹೊರಟಿರುವ ವಿಷಯ ತಿಳಿದು ಅವನು ಹೋಗ್ತಾ ಇರೋ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ ಮನಸಾರೆ ವಿಶ್ ಮಾಡ್ತಾನೆ ಓಜಸ್. ಆರುಷಿ ಜೊತೆಗೂಡಿ ತಾನು ಹಾಕಿಕೊಂಡಿರುವ ಪ್ಲ್ಯಾನ್ ಬಗ್ಗೆ ಹೇಳಿದಾಗ ಮೊದಲೆಲ್ಲ ನ್ಯಾಯ ನೀತಿ ಕಾನೂನು ಅಂತ ಹೇಳ್ತಾ ಇದ್ದವನು ಮೊದಲ ಬಾರಿಗೆ ಈ ಪ್ಲ್ಯಾನ್ನ ಒಂದು ಭಾಗವಾಗಿ ಇರುವೆ ಅಂತ ಹೇಳಿ ಕರೆ ತುಂಡರಿಸಿದವನ ಮನದಲ್ಲಿ ತನ್ನ ಹುಡುಗಿ ಸಿಕ್ಕಿಬಿಟ್ರೆ ಸಾಕು, ಆ ಚೆಕ್ನ ಸಹಾಯದಿಂದ ತನಗೆ ಸಿಕ್ಕಿರುವ ಮಾಹಿತಿಗಳೆಲ್ಲ ಸತ್ಯವಾದದ್ದು ಆಗಿದ್ರೆ ಸಾಕು ಅನ್ನೋ ಚಿಂತೆಯಲ್ಲಿಯೇ ಏರ್ಪೋರ್ಟ್ ತಲುಪ್ತಾನೆ ಶ್ರವಣ್ ಕುಮಾರ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯಲು ಸಜ್ಜಾಗಿರ್ತಾನೆ. ರಾತ್ರಿ ಊಟಕ್ಕೆ ಮನೆಯವರನ್ನೆಲ್ಲ ಕುಳಿತಿದ್ರೆ ಆರುಷಿ ಹಾಗೆ ದುನ್ವತಿ ಅವರು ಬಡಿಸುತ್ತಾ ಇದ್ದಾಗ ಆರುಷಿ ಯಾವುದೇ ಅಡುಗೆ ಪದಾರ್ಥ ತಂದರೂ ಸಿಂಹ ಕೈ ಅಡ್ಡಗಟ್ಟಿ ಬೇಡ ಅನ್ನುತ್ತಾ ಇರುವುದನ್ನು ಗಮನಿಸಿದ ಓಜಸ್, ಯಾಕೆ ಸಿಂಹ, ನನ್ನ ಹೆಂಡತಿ ಏನೇ ಬಡಿಸೋಕೆ ಬಂದರೂ ಬೇಡ ಅಂತ ಇದೆಯಾ? ಅದನ್ನೇ ಚಿಕ್ಕಮ್ಮ ಬಡಿಸಿದ್ರೆ ಹಾಕ್ಕೊಂಡು ತಿಂತಾ ಇದೆಯಾ ಕೇಳಿದ್ರೆ ಅಸಡ್ಡೆಯ ಮುಖ ಮಾಡಿ, ನೀತಿಗೆಟ್ಟ ಹೆಣ್ಣಿನ ಕೈ ಊಟ ವಿಷಕ್ಕೆ ಸಮ. ಸಿಂಹನ ಮಾತು ಕೇಳಿ ಓಜಸ್ನ ಕೋಪ ಕೆರಳಿಬಿಟ್ಟಿತ್ತು. ನನ್ನ ಹೆಂಡತಿ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋಕೆ ಎಷ್ಟೋ ಧೈರ್ಯ ನಿನಗೆ ಅಬ್ಬರಿಸಿದ್ರೆ? ಅಳಿಯನ ಮಾತು ಕೇಳಿ ಬೇಸರದ ನಿಟ್ಟುಸಿರು ಬಿಟ್ಟ ನಂಜಪ್ಪನವರು, ದಿನದಿಂದ ದಿನಕ್ಕೆ ನಿನ್ನ ನಡವಳಿಕೆ ತೀರಾ ಅಸಹ್ಯ ಅನ್ನಿಸೋಕೆ ಶುರುವಾಗಿದೆ ಸಿಂಹ. ಮೊದಲೆಲ್ಲ ನೀನು ನೋಡಿ ನಿಜಕ್ಕೂ ದೇವ್ರಂತ ಅಳಿಯ ಸಿಕ್ಕಿದ್ದಾನೆ, ನಮ್ಮ ಸತ್ಯ ಪುಣ್ಯವಂತೆ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಆದರೆ ಈಗ ನೀನು ನಮ್ಮ ಆಶ್ರಮದಲ್ಲಿ ಬೆಳೆದ ಹುಡುಗನೇನಾ ಅನ್ನೋ ಅನುಮಾನ ಮೂಡುವಷ್ಟು ಬದಲಾಗಿಬಿಟ್ಟಿದ್ಯಾ. ನನ್ನ ಮಗ ಸೊಸೆ ಮೊಮ್ಮಗನನ್ನು ಕಂಡ್ರೆ ಅದೇನು ಮತ್ಸರ ನಿಂಗೆ? ಈ ಮನೆಯಲ್ಲಿ ಯಾವ ವಿಷಯದಲ್ಲಿ ಕೊರತೆ ಆಗಿದೆ ಅಂತ ನನ್ನ ಸೊಸೆ ಜೊತೆಗೆ ಹೀಗೆ ಕೆಟ್ಟದಾಗಿ ವರ್ತಿಸ್ತಾ ಇದೆಯಾ ಕೇಳಿದ್ರೆ ಯಾವುದೇ ಉತ್ತರ ಕೊಡದೆ ಅರ್ಧ ಊಟಕ್ಕೆ ತಟ್ಟೆಯಲ್ಲಿ ಕೈ ತೊಳೆದು ಎದ್ದು ತನ್ನ ರೂಮ್ನತ್ತ ಹೆಜ್ಜೆ ಹಾಕ್ಬಿಟ್ಟ ಸಿಂಹ. ನಿನ್ನ ಅಳಿಯ ನಮ್ಮ ಮನೆ ಸೊಸೆ ಬಗ್ಗೆ ಇಷ್ಟೆಲ್ಲ ಕಟು ಮಾತುಗಳನ್ನು ಆಡುತ್ತಾ ಈ ನಡುವೆ ಆಸ್ತಿ ವಿಷಯಕ್ಕೆ ಸ್ವಲ್ಪ ಹೆಚ್ಚೇ ದುರಾಸೆ ತೋರಿಸ್ತಾ ಇದ್ರೆ ಅವನಿಗೆ ಮಾವನಾಗಿ ನೀನು ಒಂದು ಮಾತು ಬೈದು ಬುದ್ಧಿ ಹೇಳೋ ಬದಲು ಈಗಲೂ ಮೌನವಾಗಿದೆಯಲ್ಲ ವಿಶ್ವ. ನಂಜಪ್ಪನವರು ತಮ್ಮನ ನಡವಳಿಕೆ ಕಂಡು ಬೇಸರ ವ್ಯಕ್ತಪಡಿಸಿದ್ರೆ, ಏನು ಮಾಡಲಿ ಅಣ್ಣ, ನಾನೇನೋ ಕೋಪದಲ್ಲಿ ಒಂದು ಮಾತು ಹೇಳೋದು, ಅದಕ್ಕೆ ಅಳಿಯಂದ್ರು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೊರಟು ಹೋಗೋದು, ಇದರಿಂದ ನಮ್ಮ ಮಗಳ ಜೀವನ ಹಾಳಾಗೋದು, ಇದೆಲ್ಲ ಯಾಕೆ ಬೇಕು ಅಂತ ನಾನು ಮೌನವಾಗಿ ಉಳಿದು ಬಿಟ್ಟಿದ್ದೀನಿ. ಅಷ್ಟಕ್ಕೂ ನನ್ನ ಅಳಿಯ ಏನು ನೀನು ಹೇಳಿದಂಗೆ ಆಸ್ತಿಗೆ ಆಸೆ ಪಡುವ ಮನುಷ್ಯನಲ್ಲ. ಓಜಸ್ ಸ್ವಲ್ಪ ದಿನ ಊರಲ್ಲೇ ಉಳಿದುಕೊಂಡು ಇಲ್ಲಿನ ವ್ಯವಹಾರ ನೋಡ್ಕೊಳ್ತೀನಿ ಅಂತ ಹೇಳಿದಾಗಿನಿಂದ ಪಾಪ ಸಿಂಹ ಯಾವ ವ್ಯವಹಾರದ ಕಡೆಗೂ ತಲೆ ಹಾಕೇ ಇಲ್ಲ. ಓಜಸ್ಗೆ ಎಲ್ಲವನ್ನ ಬಿಟ್ಟುಕೊಟ್ಟು ಪಕ್ಕಕ್ಕೆ ಸರಿದು ಬಿಟ್ಟಿದ್ದಾನೆ. ಇದಕ್ಕಿಂತ ಅವನು ಇನ್ನೇನು ಮಾಡಬೇಕು ಬೇಸರದಲ್ಲಿ ಕೇಳಿದರೆ, ಸಿಂಹ ಈ ವ್ಯವಹಾರಗಳನ್ನು ಓಜಸ್ಗೆ ಬಿಟ್ಟುಕೊಡೋಕೆ ಇದೇನು ಅವನಪ್ಪನ ಆಸ್ತಿನ, ನಮ್ಮ ಪಿತ್ರಾರ್ಜಿತ ಆಸ್ತಿನ ನೀವೇ ಅಲ್ವಾ ಅವನ ಸುಪರ್ದಿಗೆ ವಹಿಸಿ ಈ ಮನೆ ಮಗಳನ್ನು ನಾಲಾಯಕ್ ಅನ್ನುವಂತೆ ಮಾಡಿರೋದು? ಮಹೇಂದ್ರನ ಮಾತು ಕೇಳಿ ವಿಶ್ವ ಅವರು ಕೋಪದಲ್ಲೇ ಧ್ವನಿ ಏರಿಸೋ ಮುನ್ನವೇ ಕಟ್ಕೊಂಡ ಹೆಂಡತಿಗೆ ನಿಯತ್ತಾಗಿರೋಕ್ಕಾಗದ ವ್ಯಕ್ತಿ ತನ್ನ ಮಕ್ಕಳಿಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಗೆ ತಾನೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಮಹೇಂದ್ರ? ಓಜಸ್ನ ತೀಕ್ಷ್ಣ ನೋಟ ಚಿಕ್ಕಪ್ಪನ ಕಡೆಗೆ ಇದ್ದರೆ ಓಜಸ್ ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾನೆ ಅವರಿಗೆ ತಕ್ಷಣಕ್ಕೆ ತಿಳಿಯದೆ ಹೋದರೂ ಅವನ ಉರಿಗಣ್ಣಿನ ನೋಟ ಎದುರಿಸುವ ಸಾಹಸ ಮಾಡಲಾಗದೆ ತಲೆ ತಗ್ಗಿಸಿ ಕುಳಿತುಬಿಟ್ರು. ನಂಜಪ್ಪನವರು ಯಾವ ವಿಷಯಕ್ಕೆ ಓಜಸ್ ಹೀಗೆ ಕೋಪದಲ್ಲಿ ಮಾತನಾಡ್ತಾ ಇರೋದು ಅಂತ ಕೇಳಿದ್ರೆ ಬೇಸರದ ನಿಟ್ಟುಸಿರು ಬಿಟ್ಟ ಓಜಸ್, ಯಾವ ವಿಷಯ ಅಂತ ಹೇಳಲಿ, ಎಲ್ಲಿಂದ ಶುರು ಮಾಡಲಿ ಅಪ್ಪ? ಹೇಳಿದವನು ಆರುಷಿ ಕಡೆಗೆ ನೋಡಲು ಅವಳು ಚಿಂಟುನ ಕರೆದುಕೊಂಡು ತನ್ನ ರೂಮ್ ಕಡೆಗೆ ನಡೆದು ಬಿಟ್ಲು. ಸತ್ಯ, ನಿಂದು ಊಟ ಆಯ್ತಲ್ವಾ? ಹಾಗಾದರೆ ನೀನು ಬೆಳ್ಳಿನ ಕರ್ಕೊಂಡು ರೂಮಿಗೆ ಹೋಗು. ತನ್ನ ಅಣ್ಣನ ಆದೇಶಕ್ಕೆ ತಲೆಬಾಗಿ ಹೂ ಅಂದ್ಲು. ಓಜಸ್ ಇಂದು ಸ್ವಲ್ಪ ಹೆಚ್ಚೇ ಕೋಪದಲ್ಲಿ ಬೆಂಕಿ ಉಗುಳುತ್ತಿರುವಂತೆ ಮಾತನಾಡ್ತಾ ಇರುವ ರೀತಿಗೆ ಯಾರಿಗೂ ಅವನ ಎದುರಿಗೆ ನಿಂತು ಪ್ರಶ್ನೆ ಕೇಳುವ ಧೈರ್ಯವೇ ಬರ್ತಿಲ್ಲ. ಮೊಮ್ಮಕ್ಕಳ ಮುಂದೆ ನಿಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕೋಕ್ಕೆ ನನಗಿಷ್ಟವಿಲ್ಲದೆ ಅವರನ್ನು ಒಳಗೆ ಕಳುಹಿಸಿ ಈಗ ನನ್ನ ಮಾತು ಶುರು ಮಾಡ್ತಾ ಇದ್ದೀನಿ. ಸುಮಾರು 30 ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ವಸುಂಧರ ಅಂತ ಗಂಡನ್ನು ಕಳೆದುಕೊಂಡು ಕಷ್ಟದಲ್ಲಿದ್ದ ಹೆಣ್ಣು ಸಹಾಯ ಕೇಳಿಕೊಂಡು ನಮ್ಮನೆ ಬಾಗಿಲಿಗೆ ಬಂದಿದ್ದಾಗ ನನ್ನ ಅಪ್ಪ ಅವರಿಗೆ ನಮ್ಮ ಹೊಲದಲ್ಲಿ 1 ಎಕರೆ ಜಾಗ ಬಿಟ್ಟುಕೊಟ್ಟು ಅದರಲ್ಲಿ ಬರುವ ಫಸಲೆಲ್ಲ ಅವರೇ ಉಪಯೋಗಿಸಿಕೊಳ್ಳಲಿ ಅಂತ ಹೇಳಿದ್ರಂತೆ. ಹೌದಾ ಕೇಳಿದ್ರೆ ಒಂದು ಕ್ಷಣ ಆ ಹೆಣ್ಣಿನ ಹೆಸರು ಕೇಳಿ ವಿಶ್ವ ಅವರ ಮುಖ ಬಿಳಿಸಿಕೊಂಡಿತ್ತು. ನಂಜಪ್ಪನವರು ಈಗ್ಯಾಕೆ ಆ ವಿಷಯ ಚಂದ್ರ ಕೇಳಿದ್ರೆ ಅಪ್ಪನ ಕಡೆಗೂ ಕೋಪದ ನೋಟ ಬೀರಿ, ನನ್ನ ಮಾತು ಮುಗಿಯೋವರೆಗೂ ದಯವಿಟ್ಟು ನೀವು ಹಾಗೆ ಮನೆಯವರೆಲ್ಲ ಸುಮ್ಮನಿದ್ದು ಬಿಡಿ ಅಬ್ಬರಿಸಿದ್ದ. ಸಿಂಹ ತನ್ನ ರೂಮ್ನಲ್ಲಿ ಸತ್ಯ ಮೊದಲ ಬಾರಿಗೆ ತನಗೆ ತಿಳಿಸದೆ ಮನೆಯಿಂದ ಹೊರ ಹೋಗಿದ್ದ ವಿಷಯ ತಿಳಿದು ಮಡದಿ ಮೇಲೆ ಕೋಪದಲ್ಲಿ ರೇಗಾಡ್ತಾ ಇದ್ದವನು
ಜೋರು ದನಿಯಲ್ಲಿ ಓಜಸ್ ಮಾತನಾಡ್ತಾ ಇರೋದನ್ನು ಕೇಳಿ ನಡುಮನೆಯತ್ತ ಓಡ್ ಬಂದ. ಅವನೆಡೆಗೆ ಅಸಡ್ಡೆಯ ನೋಟ ಬೀರಿದ ಓಜಸ್, ಚಿಕ್ಕಪ್ಪ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ವಸುಂಧರ ಅವರ ನೆನಪು ಇದೆಯಾ ಕೇಳಿದರೆ ಸಣ್ಣದಾಗಿ ತಲೆ ಆಡಿಸಿ ಹೂ ಅಂದರು. ಅಣ್ಣ, ಮೊದಲಿನಿಂದಲೂ ಹೀಗೆ ಮನೆ ಬಾಗಿಲಿಗೆ ಕಷ್ಟ ಅಂತ ಸಹಾಯ ಕೇಳ್ಕೊಂಡು ಯಾರೇ ಬಂದರೂ ಅವರಿಗೆ ಕೈಲಾದ ಸಹಾಯ ಮಾಡ್ತಾನೆ ಹೇಳಿದ್ರೆ ತನ್ನ ಪ್ಯಾಂಟಿನ ಕಿಸೆಯೊಳಗೆ ಕೈಗಳನ್ನು ತೋರಿಸ್ಕೊಂಡು ನಿಂತವನು, ಮತ್ತೆ ನೀವು? ವಿಶ್ವನಾಥ್ ಅವರ ಕಡೆಗೆ ತೀಕ್ಷ್ಣ ನೋಟ ಬೀರಿ ಕೇಳಿದ. ಓಜಸ್ನ ಬಾಡಿ ಲ್ಯಾಂಗ್ವೇಜ್ ನೋಡಿಯೇ ಓಜಸ್ ಇಂದು ಬಹಳವೇ ಕೋಪದಲ್ಲಿದ್ದಾನೆ ಅನ್ನೋದನ್ನು ಗ್ರಹಿಸಿದ ಸಿಂಹ, ಇಂದು ತಾನು ಸುಮ್ಮನೆ ಉಳಿದು ಬಿಡುವುದೇ ವಾಸಿ, ಇಲ್ಲ ತನಗೂ ಉಳಿಗಾಲವಿಲ್ಲ ಅಂತ ಮತ್ತೆ ಮೆಲ್ಲಗೆ ಮೆಟ್ಟಿಲೇರಿ ತನ್ನ ರೂಮ್ ಕಡೆಗೆ ನಡೆದು ಬಿಟ್ಟವನ ನಡೆಯನ್ನು ಗಮನಿಸಿದ ಓಜಸ್ ಮೊಗದಲ್ಲಿ ಶುಷ್ಕ ನಗು ಎದ್ದಿತು. ಅಲ್ಲದೆ ಆರುಷಿ ಯೋಜನೆ ಪ್ರಕಾರವೇ ಸಿಂಹನನ್ನು ಸರಿದಾರಿಗೆ ತರಬೇಕೆಂದು ತೀರ್ಮಾನ ಮಾಡಿದ್ರಿಂದ ಈಗ ತನ್ನ ಚಿಕ್ಕಪ್ಪನ ಸತ್ಯವನ್ನು ಮಾತ್ರವೇ ಹೊರಹಾಕುವ ಕೆಲಸ ಮಾಡಲು ಸಜ್ಜಾಗಿದ್ದ. ಆದರೆ ರೂಮ್ ಸೇರಿದ ಸಿಂಹನ ಮುಖ ಪೂರ ಮಂಕಾಗ್ಬಿಟ್ಟಿತ್ತು. ಈಗ 5 ನಿಮಿಷಗಳ ಮೊದಲು ಹೆಂಡತಿ ಮೇಲೆ ಕೂಗಾಡ್ತಾ ಇದ್ದವನು ಈಗ ಮಾತು ಮರೆತಂತೆ ಹಾಸಿಗೆ ಮೇಲೆ ಅಡ್ಡಾಗಿ ಎಡಮಗ್ಗುಲಿಗೆ ತಿರುಗಿ ಕೈ ಕಟ್ಟಿ ಮಲಗಿಬಿಟ್ಟ. ಹೇಳಿ ಚಿಕ್ಕಪ್ಪ, ಮನೆ ಬಾಗಿಲಿಗೆ ಸಹಾಯ ಕೇಳಿಕೊಂಡು ಬರುತ್ತಿದ್ದ ಜನರಿಗೆ ನೀವೇನು ಮಾಡ್ತಾ ಇದ್ರಿ? ಮನೆಯ ಸೂರು ನಡುಗುವಷ್ಟು ಜೋರಾಗಿ ಅಬ್ಬರಿಸಿಬಿಟ್ಟ ಓಜಸ್. ಸಮಾಧಾನ ಕಂದ. ಅಮ್ಮನ ಮಾತಿಗೆ ತುಟಿ ಕೊಂಕಿಸಿದ ಓಜಸ್, ನಿಮ್ಮ ಮೈದುನ ಮಾಡಿರುವ ಘನಂದಾರಿ ಕೆಲಸ ಏನು ಅನ್ನೋದ್ರು ಗೊತ್ತಾದರೆ ನಿಮ್ಮ ಸಮಾಧಾನ ಕೂಡ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಿ ಹೋಗುತ್ತೆ. ಅಮ್ಮ ಹೇಳಿ. ಮಹೇಂದ್ರನ ಭುಜ ಬಳಸಿ ಇವನಿಗೆ ಈಗ 30 ವರ್ಷ. ಅಂದರೆ ನನಗಿಂತ 4 ವರ್ಷಕ್ಕೆ ದೊಡ್ಡವನು. ಆದರೂ ಇವನಿಗೆ ಒಂದು ಮದುವೆ ಮಾಡಬೇಕು, ಮನೆಯ ಜವಾಬ್ದಾರಿಯನ್ನು ಇವನಿಗೆ ವಹಿಸಬೇಕು ಅನ್ನೋ ಯೋಚನೆಯೇ ಇಲ್ಲದೆ 3 ಹೊತ್ತು ಹಳಿಯನ ಜಪ ಮಾಡ್ತಾ ಇರ್ತೀರಲ್ಲ, ಯಾಕೆ? ಹಿರಿಮಗ ತೀರ್ಕೊಂಡ ಅನ್ನೋ ದುಃಖ ಇಲ್ಲ, ಕಿರಿಮಗ ಜೀವನದಲ್ಲಿ ಸೆಟಲ್ ಆಗಿಲ್ಲ ಅನ್ನೋ ಬೇಸರ ಇಲ್ಲ. ಹಳಿಯ ಹೋಗಲಿ, ಮಗಳನ್ನು ರಾಣಿ ಥರ ನೋಡ್ಕೊಳ್ತಾ ಇದ್ದಾನೆ ಅಂದರೆ ಅದೂ ಇಲ್ಲ. ಮತ್ತು ಯಾಕಾಗಿ ಆ ಸಿಂಹ ಹೇಳಿದ್ದಕ್ಕೆಲ್ಲ ಸರಿ ಅಂತ ತಲೆ ಆಡಿಸ್ತಾ ಇರ್ತೀರಾ ಕೇಳಿದ್ರೆ ತಲೆ ತಗ್ಗಿಸಿ ನಿಂತ ಅವನ ಚಿಕ್ಕಪ್ಪನ ಕಣ್ಣಾನಿಗಳು ತುಂಬಿದ್ದವು. ತಮ್ಮನ ಬೇಸರ ಕಂಡು ನಂಜಪ್ಪನವರು, ಚಂದ್ರ, ಅದೇನೇ ವಿಷಯ ಇರಲಿ ಸ್ವಲ್ಪ ಸಮಾಧಾನವಾಗಿ ಮಾತಾಡು ಹೇಳಿದ್ರೆ ವ್ಯಂಗ್ಯ ನಗು ಬೀರಿ ಸಮಾಧಾನ ಆಯಿತು. ಸಮಾಧಾನವಾಗೇ ಕೇಳ್ತೀನಿ. ನೀವು ವಸುಂಧರಾ ಅವರಿಗೆ ಸಹಾಯ ಮಾಡಿರುವ ಹಾಗೆ ಇನ್ನೆಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ ನಮ್ಮ ವಂಶಾನ ಎಲ್ಲೆಲ್ಲಿ ಉದ್ಧಾರ ಮಾಡಿದ್ದೀರಾ ಕೇಳಿದ್ರೆ ನಂಜಪ್ಪನವರು ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಚಂದ್ರ ಕೂಗಾಕಿದ್ರು. ಆರುಷಿ ಚಿಂಟುನ ಪಾರಿಜಾತ ಬಳಿ ಬಿಟ್ಟು ಕೆಳಗೆ ತಾತಪ್ಪ ಎಲ್ಲ ಏನೋ ಮುಖ್ಯ ವಿಷಯ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಮಕ್ಕಳು ಬರೋದು ಬೇಡ ಅಂತ ಪಪ್ಪ ಹೇಳಿದ್ದಾರೆ. ನೀನು ಪಪ್ಪನ ಮಾತಿಗೆ ಬೆಲೆ ಕೊಡ್ತೀಯ ಅಲ್ವಾ ಕಂದ? ಹಾಗಾದರೆ ಇಲ್ಲಿ ಈ ಅತ್ತೆ ಜೊತೆಗೆ ಇರಬೇಕು. ನಾನು ಆಮೇಲೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಕೇಳಿದ್ರೆ ಅಮ್ಮನ ಕಡೆಗೆ ಮುದ್ದಾದ ನಗೆ ಬೀರಿ, ಪಪ್ಪ ನೀನು ಮೀಸೆ ತಾತ ಎಲ್ಲ ಆರಾಮಾಗಿ ಮಾತಾಡಿ ನಾನು ಪುತ್ತತ್ತೆ ಜೊತೆ ಆತ ಇರ್ತೀನಿ ಹೇಳಿದ್ರೆ ನಸು ನಕ್ಕು ಮಗನ ತಲೆ ನೇವರಿಸಿ, ಏನು ಸಣ್ಣ ಮನೆ ಜಗಳ ಪುಟ್ಟ, ನೀನೇನು ಬೇಸರ ಮಾಡ್ಕೋಬೇಡ ಪಾರಿಜಾತಗೆ ತಿಳಿಸಿ ತಾನು ನಡುಮನೆಗೆ ಬಂದ ಆರುಷಿ ಓಜಸ್ ತೋಳಿಡಿದು, ಏನೇ ವಿಷಯ ಇರಲಿ ಆರಾಮಾಗಿ ಹೇಳಿ, ಯಾಕೆ ಕೂಗ್ತಾ ಇದ್ದೀರಾ ಹೇಳಿದ್ರೆ ಆರುಷಿ ಕಡೆಗೂ ಕೆಂಗಣ್ಣು ಬಿಟ್ಟು ನೋಡಿದವನು, ನಿನ್ನ ಥರ ಸಾಫ್ಟಾಗಿ ಮೆಲ್ಲಗೆ ಮಾತಾಡೋಕೆ ಬರಲ್ಲ ನನಗೆ. ಚಿಕ್ಕಪ್ಪ, ನನ್ನ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡ್ತೀರಾ ಇಲ್ಲ ಈಗಲೇ ನಿಮ್ಮನ್ನೆಲ್ಲ ವಸುಂಧರಾ ಅವರ ಮನೆಗೆ ನಾನೇ ಕರೆದುಕೊಂಡು ಹೋಗ್ಲಾ ಕೇಳಿದ್ದೇ ತಡ. ಕಣ್ಣೀರು ಹಾಕುತ್ತಾ ಕುಸಿದು ಕೂತು ಬಿಟ್ಟ ವಿಶ್ವ ಅವರು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಪ್ಪ ಓಜಸ್. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನಿಂದ ತಪ್ಪಾಗಿದೆ. ಆದರೆ ನಾನೇನು ಈ ತಪ್ಪನ್ನು ಬೇಕಂತ ಮಾಡಿದ್ದಲ್ಲಪ್ಪ, ವಯಸ್ಸಿನ ಆಕರ್ಷಣೆ. ಆಗ ನಿನ್ನ ಚಿಕ್ಕಮ್ಮ ಮಹೇಂದ್ರನ ಬಾಣತನಕ್ಕೆ ಅಂತ ತವರಿಗೆ ಹೋಗಿದ್ಲು. ನಾನು ಇಲ್ಲೇ ಅಣ್ಣ ಅತ್ತಿಗೆ ಜೊತೆ ಉಳಿದುಕೊಂಡಿದ್ದೆ. 2 ವರ್ಷದ ಜಾನಕಿರಾಮನನ್ನು ಅತ್ತಿಗೆ ಅವರ ಸ್ವಂತ ಮಗನಂತೆ ನೋಡ್ಕೊಳ್ತಾ ಇದ್ದಿದ್ದರಿಂದ ನನಗೆ ನಾ ಹೆತ್ತ ಮಗನನ್ನು ನೋಡಿಕೊಳ್ಳೋ ಜವಾಬ್ದಾರಿಯೂ ಇರಲಿಲ್ಲ. ಹೀಗೆ ಒಂದಿನ ವಸುಂಧರಾ ನಮ್ಮನೆ ಬಾಗಿಲಿಗೆ ಸಹಾಯ ಕೇಳಿಕೊಂಡು ಬಂದಾಗ ಸುಮಾರು 5 ವರ್ಷದ ಮಗುನ ಕಂಕುಳಲ್ಲಿ ಎತ್ಕೊಂಡು ಕಣ್ಣೀರು ಹಾಕುತ್ತಾ ಇದ್ಲು. ಅವಳನ್ನು ನೋಡಿ ಕನಿಕರ ಮೂಡ್ತು. ಅದಕ್ಕೆ ಅಣ್ಣ ಸಹಾಯ ಮಾಡಿದ್ರು. ನಾನು ಅವಳ ಮನೆಗೆ ಹೋಗಿ ಮಗು ಇನ್ನೂ ಚಿಕ್ಕದು, ಅದಕ್ಕೆ ಹಣ್ಣು ತರಕಾರಿಗಳ ಜೊತೆಗೆ ಹಾಲಿನ ಅವಶ್ಯಕತೆ ಇರುತ್ತೆ, ಏನೇ ಬೇಕೆಂದರೂ ನಮ್ಮ ಮನೆಗೆ ಬಂದು ನನ್ನ ಅತ್ತಿಗೆ ಹತ್ರ ಕೇಳು, ಕೊಡ್ತಾರೆ, ಸಂಕೋಚ ಬೇಡ ಅಂತ ಹೇಳಿದೆ. ಹೀಗೆ ಮಾರ್ಕೆಟ್, ಬ್ಯಾಂಕ್ ಕೆಲಸ ಅಂತ ಪಟ್ಟಣದ ಕಡೆಗೆ ಹೋಗಿ ಬರುವಾಗ ನಮ್ಮ ಜಾನಕಿರಾಮನಿಗೆ ಬಟ್ಟೆ ಸ್ವೀಟ್ ಅಂತ ಖರೀದಿ ಮಾಡುವಾಗ ಹಾಗೆ ಅವಳ ಮಗ ಸೂರ್ಯನಿಗೆ ಒಂದು ಜೊತೆ ಬಟ್ಟೆ ಸಿಹಿ ತಂದು ಕೊಡ್ತಾ ಇದ್ದೆ. ಒಂದು ದಿನ ಆ ಹೆಣ್ಣು ಗೊಳೋ ಅಂತ ಕಣ್ಣೀರು ಹಾಕ್ತಾ, ಸ್ಕೂಲ್ನಲ್ಲಿ ನನ್ನ ಮಗನಿಗೆ ಪಾಠ ಹೇಳ್ಕೊಡಲ್ಲ ಅಂತ ಬಿಟ್ಟರು ದಣಿ, ಇವನಿಗೆ ಎದೆ ಬಗೆದ್ರೂ 1 ಅಕ್ಷರ ಹುಟ್ಟಲ್ಲ ಅಂತ ಮೇಷ್ಟ್ರು ಬೈತಾರೆ. ನೀವೇ ಸ್ಕೂಲ್ನಲ್ಲಿ ಒಂದು ಮಾತು ಹೇಳಿ ಇವನು ನನ್ನ ಹಾಗೆ ವಿದ್ಯೆ ಕಲಿದೆ ಹೆಬ್ಬೆಟ್ಟಾಗೋದು ನನಗಿಷ್ಟ ಇಲ್ಲ ಅಂತ ಹೇಳಿದಾಗ
ನಾನು ಅವಳಿಗೆ ಸಮಾಧಾನ ಮಾಡಿ ಸ್ಕೂಲ್ನಲ್ಲಿ ಮಗುಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳಿದ್ದು ಅಲ್ಲದೆ ನಾನೇ ದಿನ ಸಂಜೆ ಹೋಗಿ ಆ ಮಗುಗೆ ಪಾಠ ಮಾಡ್ತಾ ಇದ್ದೆ. ಹೀಗೆ ಒಂದು ದಿನ ಜೋರು ಮಳೆ, ಕರೆಂಟ್ ಬೇರೆ ಹೋಗಿತ್ತು. ಲಾಟಿನ ಬೆಳಕಲ್ಲಿ ಅವನಿಗೆ ಪಾಠ ಬರೆಸುತ್ತಾ ಇರುವಾಗ ನಿದ್ದೆ ಬರ್ತಿದೆ, ನಾಳೆ ಬರ್ತೀನಿ ಅಂತ ಹೇಳಿ ಬರೀತೀನಿ ಅಂತ ಹೇಳಿ ಅವನು ತನ್ನ ಪಾಡಿಗೆ ಮಲಗಿಬಿಟ್ಟ. ದಣಿ, ನೀವು ನಮ್ಮನೆಯಲ್ಲಿ ಊಟ ತಿಂಡಿ ಅಂತ ಮಾಡಲ್ಲ, ನಿಮ್ಮನೆ ಹಸುವಿನದ್ದೇ ಹಾಲು, ಅದನ್ನೇ ಬಿಸಿ ಮಾಡಿ ಕೊಡ್ತೀನಿ, ಸ್ವಲ್ಪ ಕುಡೀರಿ ಅಂತ ಹೇಳಿ ಅವಳು ಹಾಲು ಕೊಟ್ಟಾಗ ಕುಡಿದು ಹೊರಡಬೇಕು. ಮಳೆ ಮತ್ತೂ ಜೋರಾಯಿತು. ಅವಳ ಮನೆ ತಾರಸಿಯಿಂದ ನೀರು ಸೋರಿಕೆ ಆಗ್ತಿತ್ತು. ನಿನ್ನ ಚಿಕ್ಕಮ್ಮನಿಂದ 3 ತಿಂಗಳ ದೂರ ಇದ್ದದ್ದು ಬೇರೆ ಅಲ್ಲದೆ ರಾಗ ಹೇಳಿದ ತನ್ನ ಚಿಕ್ಕಪ್ಪನ ಮಾತಿಗೆ ಮುಖ ಕಿವುಚಿ, ಥೂ ದರಿದ್ರ, ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಅದನ್ನೇನು ಎಳೆದು ಹೇಳ್ತೀರ. ಸಂಕ್ಷಿಪ್ತವಾಗಿ ಮುಗಿಸೋಕೆ ಆಗಲ್ವಾ? ವಸುಂಧರ ಜೊತೆಗೆ ಅನೈತಿಕ ಸಂಬಂಧ ಬೆಳೆಸಿ ಅವಳಿಗೊಂದು ಮಗುನ ಗಿಫ್ಟಾಗಿ ಕೊಟ್ರಿ. ಗಂಡನ್ನ ಕಳೆದುಕೊಂಡ ನಂತರ ವರ್ಷದಲ್ಲೇ ಮಗು ಆಗಿದ್ರಿಂದ ಊರಲ್ಲಿ ಹೆಚ್ಚಾಗೂ ಯಾರು ಆ ಮಗು ಯಾರದ್ದು ಅಂತ ಅನುಮಾನ ಪಡೋಕೆ ಹೋಗಲಿಲ್ಲ ಅಲ್ವಾ? ಕೇಳಿದ್ರೆ ಪೆಚ್ಚು ಮುಖ ಹಾಕಿ ಹೌದು ಅಂದರು. ನೀವು ಮಾಡಿದ ಆ ಒಂದು ತಪ್ಪಿಂದ ಎಷ್ಟೆಲ್ಲ ಅನಾಹುತ ಆಗಿದೆ ಅಂತ ಗೊತ್ತಾ ಚಿಕ್ಕಪ್ಪ? ನೀವು ಹೆತ್ತ ಮಗ ಚಂದ್ರಕಾಂತ್ ಮಿತ್ರ ಅತಿ ಬುದ್ಧಿವಂತ. ಅವನಿಗೆ ನೀವೇ ಅವನ ತಂದೆ ಅಂತ ತಿಳಿದುಕೊಳ್ಳಲು ಹೆಚ್ಚಿನ ಸಮಯ ಬೇಕಾಗಲಿಲ್ಲ. ಹೋಗಲಿ, ಅವನು ನಿಮ್ಮ ಎದುರಿಗೆ ಬಂದು ನೀವೇ ಅವನ ತಂದೆ ಒಪ್ಪಿಕೊಳ್ಳಿ ಅಂತ ಕೇಳಿದಾಗ ಚಿಕ್ಕಮ್ಮನ ಹತ್ರ ಕ್ಷಮೆ ಕೇಳಿ ಆ ಮಗು ನಿಮ್ಮದೇ ಅಂತ ಒಪ್ಪಿಕೊಂಡು ಬಿಟ್ಟಿದ್ರೆ ಅವನು ಬಹುಶಃ ಇಷ್ಟು ದೊಡ್ಡ ಕ್ರಿಮಿನಲ್ ಆಗ್ತಾನೇ ಇರಲಿಲ್ಲ ಅನಿಸುತ್ತೆ. ಹಾಗೆ ಅವನು ಜನ್ಮ ಕೊಟ್ಟ ತಾಯಿಯ ಮೇಲೆ, ಹಾಗೆ ಅವನು ಹುಟ್ಟಿದ ರೀತಿಯಿಂದ ಹೇಸಿಗೆ ಪಟ್ಟು ತನ್ನ ತಾಯಿಗೆ ಕೈಕಾಲು ಬಿದ್ದು ಹೋಗುವ ಹಾಗೆ ಮದ್ದು ಕೊಡಿಸಿ ಸಿಕ್ಕ ಹೆಣ್ಣು ಮಕ್ಕಳ ಬಾಳಲ್ಲಿ ಆಟ ಆಡೋ ಸೈಕೋ ಕೂಡ ಆಗ್ತಾ ಇರಲಿಲ್ಲ ಅನಿಸುತ್ತೆ ಎಂದು ಹೇಳಿ ಆರುಷಿಯ ಭುಜ ಬಳಸಿ, ಈ ನನ್ನ ಚಿಕ್ಕಪ್ಪ ಮಾಡಿದ ಒಂದು ಹೊಲಸು ಕೆಲಸದಿಂದ ನಿನ್ನ ಬದುಕಲ್ಲಿ ನೀನು ನರಕ ಅನುಭವಿಸಿಬಿಟ್ಟೆ ಆರು. ಅದಕ್ಕೆ ಈಗ ಇವರಿಗೆ ಏನು ಶಿಕ್ಷೆ ಕೊಡಬೇಕು ನೀನೇ ಹೇಳು. ಹೇಳಿದ್ರೆ ಕಣ್ಣಂಚಲ್ಲಿ ಜಾರಿದ ನೀರನ್ನು ತೊಡೆದುಕೊಂಡು ಹಣೆ ಬರಹಕ್ಕೆ ಹೊಣೆ ಯಾರು ಚಂದ್ರ? ನನ್ನ ಬದುಕಲ್ಲಿ ಏನಾಯಿತು ಅದಕ್ಕೆ ನಾನು ಇವರನ್ನು ಹೊಣೆ ಮಾಡಲಾರೆ. ಹಾಗಂತ ಇವರ ಹೆಂಡತಿ ಮಕ್ಕಳಿಗೆ ಆಗಿರುವ ನಂಬಿಕೆ ದ್ರೋಹವನ್ನು ಮರೆತು ಬಿಡಿ ಅಂತ ನಾನು ಹೇಳಲ್ಲ. ಯಾಕಂದರೆ ನೀವು ತಮಾಷೆಗೆ ಬೇರೆ ಹೆಣ್ಣಿನ ಜೊತೆಗೆ ಕ್ಲೋಸ್ ಆಗಿ ಮೂವ್ ಮಾಡ್ತೀನಿ ಅಂದರೂ ನನ್ನ ಕೈಯಲ್ಲಿ ಸಹಿಸಿಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ 33 ವರ್ಷಗಳ ವೈವಾಹಿಕ ಜೀವನದಲ್ಲಿ ಗಂಡನಿಂದ ಇಂತಹ ಮೋಸ. ಅದಕ್ಕೆ ಇವರಿಗೆ ನಾನಲ್ಲ ಚಂದ್ರ, ಇವರ ಕುಟುಂಬದವರೇ ಶಿಕ್ಷೆ ವಿಧಿಸಬೇಕು. ಹೇಳಿದರೆ ಆರುಷಿ ಮಾತಿಗೆ ಏನೂ ಉತ್ತರಿಸದೆ ದುನ್ವತಿ ಅವರು ಮೌನಕ್ಕೆ ಅಂಟಿಕೊಂಡು ಸುಮ್ಮನೆ ಹೋಗಿ ಅಡುಗೆ ಮನೆಯ ಬಾಗಿಲಿಗೆ ಹೊರಗೆ ಕೂತು ಬಿಟ್ಟರೆ ಶಾರದಾ ನಂಜಪ್ಪನವರಿಗೆ ಈ ಆಘಾತಕಾರಿ ಸುದ್ದಿ ಕೇಳಿ ಮುಂದೇನು ಅಂತ ಯೋಚಿಸೋಕ್ಕೂ ಆಗದ ಸ್ಥಿತಿಗೆ ತಲುಪಿಬಿಟ್ಟಿದ್ರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು.